ಕಾಲವು ಯಾರಿಗೂ ಕಾಯುವುದಿಲ್ಲ. ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು. ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯ ಗೆಲ್ಲುವ ಶಕ್ತಿ ಇರುತ್ತದೆ. ಅಪ್ಪನಿದ್ದಾಗಲೇ ಜೀವನದಲ್ಲಿ ಬೀಳುವುದನ್ನು ಸೋಲುವುದನ್ನು ಕಲಿಯಿರಿ. ಏಕೆಂದರೆ ಬಿದ್ದಾಗ ಆತ ಮೇಲೆತ್ತುತ್ತಾನೆ ಮತ್ತು ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಉಳಿದವರೆಲ್ಲ ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ ಎಂಬುದನ್ನು ಮರೆಯಬೇಡ. ಏನಾದರೊಂದು ಸಿಕ್ಕಿದೆ ಎಂದು ಹೆಮ್ಮೆ ಪಡಬೇಡಿ. ಏಕೆಂದರೆ ಕೊಡುವವ ಮತ್ತು ತೆಗೆದುಕೊಳ್ಳುವವ ಒಬ್ಬನೇ ಆಗಿದ್ದಾನೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಇನ್ನೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ. ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಪ್ರತೀಕಾರ ತೀರಿಸಲು ನೀನೇನು ಮಾಡದಿದ್ದರೂ ಕಾಲವೇ ಸಮಾಧಾನ ಹೇಳುತ್ತದೆ. ದೇವರು ಹೊಡೆಯುವ ಏಟು ತುಂಬನೇ ಭಯಂಕರವಾಗಿರುತ್ತದೆ. ನಿಂದನೆಗೆ ಹೆದರಿ ಎಂದಿಗೂ ನಿನ್ನ ಗುರಿಯನ್ನು ಬಿಡಬೇಡ. ಬರುವುದೆಲ್ಲವನ್ನು ಒಳ್ಳೆಯದಕ್ಕೆ ಎಂದು ಸ್ವೀಕರಿಸು. ಫಲ ಸಿಕ್ಕೇ ಸಿಗುತ್ತದೆ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ದ್ರೋಹಿಗಳಿಗೆ ಜನರು ಬಹಳ ಹತ್ತಿರವಾಗಿ ಬಿಡುತ್ತಾರೆ. ಅದೇ ಸತ್ಯ ಹೇಳುವವರನ್ನು ನಿಷ್ಠುರವಾಗಿ ಕಾಣುತ್ತಾರೆ. ಒಬ್ಬರನ್ನು ಮೋಸ ಮಾಡಿದವರು ಖಂಡಿತ ಖುಷಿಯಾಗಿ ಇರಲು ಸಾಧ್ಯವಿಲ್ಲ. ಮೋಸಕ್ಕೆ ತಿರುಗೇಟು ಕೊಟ್ಟೇ ಕೊಡುತ್ತೇನೆ, ಮೋಸ ಹೋದೆ ಎಂದು ಕಣ್ಣೀರು ಹಾಕಬೇಡ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ನೀನು ಯಾರನ್ನು ಅತಿಯಾಗಿ ನಂಬಬೇಡ. ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವ ನಂಬಿಕೆ ದ್ರೋಹಿಗಳೂ ಇದ್ದಾರೆ. ನಮಗೆ ಏನು ದೊರಕಿದೆ ಮತ್ತು ನಮ್ಮ ಬಳಿ ಏನು ಇದೆ ಅದರಲ್ಲಿಯೇ ಖುಷಿ ಪಡಬೇಕು. ಏಕೆಂದರೆ ಸಿಗದೇ ಇರುವುದರ ಹಿಂದೆ ಓಡುವುದರಿಂದ ನಮಗೆ ಹೆಚ್ಚು ನೋವೇ ಸಿಗುತ್ತದೆ.